ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆದರೆ ಮಾಡಿರುವಂಥದ್ದು. ಈ ಕುರಿತು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಮಾಧ್ಯಮದವರ ಮುಂದೆ ಸ್ವತಃ ಮಾತನಾಡಿರುವಂಥದ್ದು. ಸ್ನೇಹಿತರೆ, ಈಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ 17ನೇ ಕಂತಿನ ಹಣದ ಕುರಿತು ಏನು ಮಾತನಾಡಿದ್ದಾರೆ, ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ, ಈ ಕುರಿತು ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಆದರೆ ಸಿಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಕುರಿತು ಕೂಡ ಕೆಲವೊಂದು ಅಪ್ಡೇಟ್ಸ್ ಆದ್ರೆ ಇದೆ. ಈ ಒಂದು ಎಲ್ಲ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೇವಲ ಒಂದು 2-3 ನಿಮಿಷದಲ್ಲಿ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣದಲ್ಲಿ ದೊಡ್ಡ ಬದಲಾವಣೆ ಆದರೆ ಆಗಿರುವಂಥದ್ದು. ಏನು ಬದಲಾವಣೆ ಆಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ, ಈಗ 16ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಲ್ಲ, ಈ ಕುರಿತು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೊಂದು ಕಾರಣ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಬಂದ್ಬಿಟ್ಟು ಕೇವಲ 60 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದು ಜಮೆ ಆಗಿದೆ. 1,20,00,000ಕ್ಕಿಂತ ಹೆಚ್ಚು ಫಲಾನುಭವಿಗಳಾದ್ರೆ ಇದ್ದಾರೆ ನಮ್ಮ ಒಂದು ಕರ್ನಾಟಕದಲ್ಲಿ. ಮಹಿಳೆಯರು ಗೃಹಲಕ್ಷ್ಮಿಯರು ಯಾರಿದ್ದಾರೆ ಅವರು ಗೃಹಲಕ್ಷ್ಮಿಯರು ಬಂದ್ಬಿಟ್ಟು 1,20,00,000ಕ್ಕೂ ಹೆಚ್ಚು ಮಹಿಳೆಯರಿಗಾದ್ರೆ ಹಣ ಬರಬೇಕಿತ್ತು. ಆದ್ರೆ 16ನೇ ಕಂತಿನ ಹಣ ಕೇವಲ 60 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಬಂದು ಜಮೆ ಆಗಿದೆ ಸ್ನೇಹಿತರೆ. ಕೇವಲ 60 ಲಕ್ಷ ಫಲಾನುಭವಿಗಳಿಗೆ ಹಣ ಆದ್ರೆ ಜಮೆ ಆಗಿದೆ. ಈಗ ಸಚಿವಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕೇಳಿದಾಗ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತಿದ್ದಾರೆ. ಈ ಮೊದಲ ರೀತಿ ಹೇಳೋ ತರಾನೇ ಟೆಕ್ನಿಕಲ್ ಇಶ್ಯೂ ಆಗಿದೆ, 2 ತಿಂಗಳದ ಹಣ ಜಮಾ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಈಗ ಬದಲಾವಣೆ ಏನಂದ್ರೆ ನಿಮ್ಗೆ 17ನೇ ಕಂತಿನಲ್ಲಿ ಹಣ ಬದಲಾವಣೆ ಆಗುವಂಥದ್ದು ಯಾಕೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತಿದ್ದಾರೆ ನೋಡಿ. ನಿಮಗೆ ಮೊದಲು ಏನಾಗ್ತಿತ್ತು, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗ್ತಿತ್ತು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗಳಿಗೆ ಬಂದು ಹಣ ಆದ್ರೆ ಜಮೆ ಆಗ್ತಿತ್ತು. ಈ ರೀತಿಯಾದ ಪ್ರೊಸೆಸ್ ಇತ್ತು ಮೊದಲು. ಕೆಲವು ದಿನಗಳ ಹಿಂದೆ ಇದನ್ನ ಚೇಂಜ್ ಮಾಡಿದ್ರು. ಏನ್ ಮಾಡಿದ್ರು ಅಂದ್ರೆ, ಹಣಕಾಸು ಇಲಾಖೆಯಿಂದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ತಾಲೂಕು ಆಫೀಸ್ಗೆ ಬರೋದಂತೆ, ತಾಲೂಕು ಆಫೀಸಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಈ ರೀತಿ ಮಾಡೋದ್ರಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂತ ಈ ಒಂದು ಉದ್ದೇಶದಿಂದ ಈ ರೀತಿಯಾದ ಬದಲಾವಣೆ ಮಾಡಿದೀವಿ ಅಂತ ಕೆಲವು ದಿನಗಳ ಹಿಂದೆ ಹೇಳಿದ್ರು. ಈಗ ಆ ಒಂದು ಬದಲಾವಣೆಯಿಂದನೇ 16ನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಬಂದಿಲ್ವಂತೆ. ಅದರಿಂದ ಈಗ ಬದಲಾವಣೆ ಏನ್ ಮಾಡಿದ್ರು ಆ ಒಂದು ದೊಡ್ಡ ಬದಲಾವಣೆಯನ್ನ ತೆಗೆದಾಕ್ತಿದ್ದಾರೆ. ಮೊದಲ ರೀತಿ ನಿಮ್ಗೆ ಮೊದಲೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ರೀತಿ ಬರ್ತಿತ್ತು, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಿತ್ತಲ್ಲ, ಅದೇ ರೀತಿಯಾಗಿ ಹಣ ಜಮಾ ಮಾಡೋದಕ್ಕೆ ಈಗ ಸಿದ್ಧತೆ ನಡೆಸ್ಕೊಂಡಿದ್ದಾರಂತೆ ಸ್ನೇಹಿತರೆ. ನಿಮಗೆ ಇನ್ನೊಂದು 7 ದಿನದ ಒಳಗಡೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ನಿಮ್ಮ ಖಾತೆಗಳಿಗೆ ಜಮೆ ಮಾಡ್ತಾರಂತೆ. 17ನೇ ಕಂತಿನ ಹಣ ಕೂಡ ಅಷ್ಟೇ, ಇದೇ ಮಾರ್ಚ್ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬಂದು ಜಮೆ ಆಗುತ್ತೆ ಸ್ನೇಹಿತರೆ. ಇವು ಸದ್ಯಕ್ಕೆ 17ನೇ ಕಂತಿನ ಹಣದ ಕುರಿತು ಇರುವಂತಹ ಅಪ್ಡೇಟ್ಸ್. ಬದಲಾವಣೆ ಏನಂದ್ರೆ, ಈಗ ಹಿಂದೆ ಸ್ವಲ್ಪ ಚೇಂಜ್ ಮಾಡಿದ್ರು. ಏನಂತ ಚೇಂಜ್ ಮಾಡಿದ್ರು, ಹಣಕಾಸು ಇಲಾಖೆಯಿಂದ ತಾಲೂಕು ಆಫೀಸ್ ಅಂತೆ, ತಾಲೂಕು ಆಫೀಸಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳಿದ್ರು. ಇದರಿಂದ ಎಲ್ಲ ಫಲಾನುಭವಿಗಳಿಗೆ ಸರಿಯಾಗಿ ಹಣ ಬಂದಿಲ್ಲ, ಕೆಲವೊಂದು ಟೆಕ್ನಿಕಲ್ ಇಶ್ಯೂಸ್ ಆಗ್ತಿದೆ. ಅದರಿಂದ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮೊದಲಿನ ತರಾನೇ ನಿಮ್ಗೆ ಡೈರೆಕ್ಟ್ ಆಗಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಅದೇ ರೀತಿ ಮಾಡ್ತಿದ್ದಾರೆ. ಇಷ್ಟು ಮಾತ್ರಕ್ಕೆ ಅವ್ರು ಚೇಂಜ್ ಮಾಡೋದು ಯಾಕೆ, ಈ ತರ ಲೇಟ್ ಮಾಡೋದು ಯಾಕೋ ಅಂತೂ ಒಂದು ಅರ್ಥ ಆಗಲ್ಲ ನೋಡಿ. ಅನ್ನಭಾಗ್ಯ ಯೋಜನೆಯ ಕುರಿತು ಮಾತನಾಡೋದಾದ್ರೆ ಸ್ನೇಹಿತರ, ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ನಿಮ್ಗೆ ಬರ್ಬೇಕಿತ್ತು, ಹಣ ಆದ್ರೆ ಬಂದಿಲ್ಲ. ಅಕ್ಕಿ ಕೊಡ್ತಾರಂತ ಈಗ ಹೇಳಿದ್ದಾರೆ, ನಿಮ್ಗೆ ಸರ್ಕಾರದವರು ಅಕ್ಕಿ ಕೊಡ್ತಾರಂತ ಹೇಳಿದ್ದಾರೆ. ಆದ್ರೆ 10 kg ಅಕ್ಕಿ ಆದ್ರೆ ನಿಮ್ಗೆ ಬರ್ತಿದೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ 10 kg, ಕೇಂದ್ರ ಸರ್ಕಾರದಿಂದ ಹಣ ಬಂದ್ಬಿಟ್ಟು 5 kg ಆದ್ರೆ ಬರ್ತಿದೆ. ಒಟ್ಟಿಗೆ 15 kg ಅಕ್ಕಿ ಆದ್ರೆ ನಿಮ್ಗೆ ಬರ್ತಿದೆ. ನಮ್ಮ ರಾಜ್ಯ ಸರ್ಕಾರದಿಂದ 10, ಕೇಂದ್ರ ಸರ್ಕಾರದಿಂದ 5. ಯಾಕೆ 15 kg ಕೊಡ್ತಾರೆ? ಈಗ 10 kgನೇ ಅಲ್ಲ ಅವ್ರು ಕೊಡ್ಬೇಕಾಗಿರೋದು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಈ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಗೆ ಅನ್ನಭಾಗ್ಯ ಯೋಜನೆಯ ಹಣ ಆದ್ರೆ ಕೊಟ್ಟಿಲ್ಲ. ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೊಟ್ಟಿಲ್ಲ. ಅದರಿಂದ ಅನ್ನಭಾಗ್ಯ ಯೋಜನೆ ಹಣನೂ ಕೊಟ್ಟಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದರಿಂದ ಒಟ್ಟಿಗೆ ಫೆಬ್ರವರಿ ತಿಂಗಳದು, ಮಾರ್ಚ್ ತಿಂಗಳದು, ಫೆಬ್ರವರಿ ತಿಂಗಳದ 5 kg, ಮಾರ್ಚ್ ತಿಂಗಳದ 5 kg ಹತ್ತಾಗುತ್ತೆ. ಕೇಂದ್ರ ಸರ್ಕಾರದಿಂದ ಕೊಡೋ ಒಂದು 5 kg, ಟೋಟಲ್ ಆಗಿ 15 kg ಅಕ್ಕಿ ಆದ್ರೆ ನಿಮ್ಗೆ ಕೊಡ್ತಾರಂತೆ ಸ್ನೇಹಿತರೆ. ಓಕೆನಾ, 15 kg ಅಕ್ಕಿ ಆದ್ರೆ ನಿಮ್ಗೆ ಸಿಗಲಿದೆ.
ಈ ರೀತಿಯಾಗಿ ಮತ್ತೆ ನೀವು ಕೇಳ್ಬೋದು ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಇದೆ ಅಲ್ಲ, ನವೆಂಬರ್ದು ಪೆಂಡಿಂಗ್ ಇದೆ, ಡಿಸೆಂಬರ್ದು ಪೆಂಡಿಂಗ್ ಇದೆ, ಜನವರಿದು ಪೆಂಡಿಂಗ್ ಇದೆ, ಇದೆಲ್ಲ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ ಈ ಕುರಿತು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ ಸ್ನೇಹಿತರ. ಈ ತಿಂಗಳಲ್ಲಿ ನಿಮಗೆ ಇದೇ ಮಾರ್ಚ್ ತಿಂಗಳಲ್ಲಿ ಏನು ಪೆಂಡಿಂಗ್ ಹಣ ಇಟ್ಕೊಂಡಿದ್ದಾರೆ ನವೆಂಬರು, ಡಿಸೆಂಬರು ಮತ್ತು ಜನವರಿ ತಿಂಗಳದ್ದು, ಈ 3 ತಿಂಗಳದ್ದು ಏನು ಪೆಂಡಿಂಗ್ ಇದೆ ಆ ಒಂದು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದು ಕರೆಕ್ಟಾಗಿ ಜಮಾನೆ ಆಗ್ತಿದೆ. ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಯಾವ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದಿದೆ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.